ಎದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನನ್ನ ಮಗಳು ಈಗ ಮಲಗಿದ್ಲು. ಅವಳು ಮಲಗಿರಲಿ ಅಂತೇಳಿ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಾಗಿಲೆಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ನಮ್ಮ ಟಾಮಿನ ನಮ್ಮ ಯಜಮಾನರು ಆಚೆ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೊಂದು ಬಾಯ್ ಹೇಳಿ ಹಾಗೆಯೇ ನಾನು ಸ್ವಲ್ಪ ಫ್ರೆಶ್ ಆಗಿ ಬಂದುಬಿಡೋಣ ಅಂತ ಹೋಗಿ ಆಗಿದ್ದವಳು ಈಗ ರೆಡಿಯಾಗಿ ಬಂದೆ. ಏನಕ್ಕೆ ಇಷ್ಟು ಬೇಗ ರೆಡಿ ಆಗ್ತೀನಿ ಅಂತ ನೋಡ್ತಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಒಂದು ಮ್ಯಾಟ್ ಹಾಕಿದ್ದೆ, ಅದ್ರಲ್ಲಿ ಹುಳ ಬಂದುಬಿಟ್ಟಿತ್ತು. ನಮ್ಮ ಯಜಮಾನ್ರಿಗೆ ಹೇಳಿ ಎತ್ತಿಸಿದೆ. ಆಮೇಲೆ ನಮ್ಮ ಟಾಮಿಗೆ ಒಂದು ಬಾಯ್ ಹೇಳಿ ನಮ್ಮ ಯಜಮಾನ್ರ ಜೊತೆ ನಮ್ಮಮ್ಮನ ಮನೆ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ. ನಮ್ಮ ಅಮ್ಮನ ಮನೆ ತುಂಬ ದೂರ ಇಲ್ಲ, 10 ಹೆಜ್ಜೆ, ಆದರೆ ಡ್ರಾಪ್ ಹಾಕ್ಸ್ಕೊಂಡೆ. ಹಾಗೆ ಅಮ್ಮನ ಮನೆ ಕಡೆ ಬಂದೆ. ಅಮ್ಮ ಅಪ್ಪ ಎಲ್ಲ ರೆಡಿ ಆಗ್ತಾಯಿದ್ರು. ಅಷ್ಟೊತ್ತಿಗೆ ದುತ್ತಿಗೆ ತಿಂಡಿ ಮಾಡಿಸ್ಬಿಡ್ತೀನಿ ಅಂತ ಅವರು ಇಡ್ಲಿ ತಂದಿದ್ರು. ಇಡ್ಲಿ ತಿನ್ನಿಸ್ತಾಯಿದ್ರು. ಇಡ್ಲಿ ತಿನ್ನಿಸಾದ್ಮೇಲೆ 3 ಜನ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಅಮ್ಮನಿಗೆ ಇವಾಗಿಂದನೇ ಭಯ ಶುರುವಾಗಿತ್ತು. ಏನು ಮಾಡ್ತಾರೋ, ಈಗ ತೆಗಿತಾರೋ ಸ್ಟಿಚ್ನ ಅಂತ. ಫಸ್ಟ್ ಹಾಸ್ಪಿಟ್ಲ್ ಕಡೆ ಕರ್ಕೊಂಡು ಹೋಗಲಿಲ್ಲ, ಸೀದಾ ESI ಹಾಸ್ಪಿಟ್ಲಿಗೆ ಹತ್ರ ಕರ್ಕೊಂಡು ಹೋದೆ. ಹಾಗಂದರೆ ನಮ್ಮಮ್ಮಂಗೆ ಬನಶಂಕರಿ ESIಯಲ್ಲಿ ಸ್ಯಾಲ್ರಿ ಅಲರ್ಟ್ ಮಾಡೋದು. ಸೊ ರಜದ್ದು ಒಂದು ಸ್ಲಿಪ್ ಕೊಡಬೇಕಾಗಿತ್ತು. ಡೈರೆಕ್ಟಾಗಿ ಅಲ್ಲಿಗೆ ಬುಕ್ ಮಾಡ್ಕೊಂಡು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಮತ್ತೆ ಕಾರ್ ಬುಕ್ ಮಾಡಿಕೊಂಡು ARC ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಒಂದು ಚೋಟ ನಿದ್ದೆ ಮಾಡಿದ್ಲು. ಅವಳು ನಿದ್ದೆ ಮಾಡಿದ್ದಳು ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ರೀಚ್ ಆಗಿದ್ವಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡಾಕ್ಟ್ರು ಕಾಲ್ ಮಾಡಿದ್ವಿ. ಡಾಕ್ಟ್ರು ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೋದ್ವಿ. ಅಲ್ಲಿಗೆ ಹೋಗ್ತಿರಂಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ARC ಹಾಸ್ಪಿಟ್ಲಿಂದ ಒಂದು 15-20 ಸ್ಟೆಪ್ಸ್ ಬ್ಯಾಕಲ್ಲಿದ್ದೀವಿ ಅಷ್ಟೇ, ಅಷ್ಟು ಟ್ರಾಫಿಕ್ಕು. ಆಮೇಲೆ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿಗೆ ಹೋಗಾದ್ಮೇಲೆ ನಾನು ನಮ್ಮಮ್ಮ ಸ್ಟೆಪ್ಸಲ್ಲಿ ಬರೋಕ್ಕಾಗಲಿಲ್ಲ. ಅಮ್ಮನ ಕರ್ಕೊಂಡು ನಾನು ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡು ಬರ್ತಿದ್ದೆ. ಅಷ್ಟೊಂದು ನಮ್ಮಪ್ಪ ನನ್ನ ಮಗಳು ಇಬ್ಬರು ಒಳಗೆ ಹೋಗ್ಬಿಟ್ಟು ಈ ಥರ ಒಂದು ಫೋಸ್ ಕೊಟ್ಟರು. ಆಮೇಲೆ ನಾನು ನಮ್ಮಮ್ಮ ಲಿಫ್ಟಲ್ಲಿ ಮೇಲಕ್ಕೆ ಹೋದ್ವಿ. ಸ್ಟಿಚ್ ತೆಗೆಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಾದಮೇಲೆ ನಮ್ಮ ಅಕ್ಕ ಬಂದಿದ್ಲು, ನಮ್ಮ ದೊಡ್ಡಮ್ಮನ ಮಗಳು ಬಂದಿದ್ಲು. ಅವಳ ಜೊತೆ ನನ್ನ ಮಗಳು ಸಖತ್ತಾಗಿ ಡ್ಯಾನ್ಸ್ ಆಡ್ತಾಯಿದ್ಲು. ಅವಳಿಗೆ ಹಾಗೆ ಡ್ಯಾನ್ಸ್ ಆಡ್ತಿದ್ದಾಳಲ್ಲ ಅಂತ ಊಟ ಮಾಡಿಸ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕ ಬಂದಾಗಲೇ ಊಟ ಮಾಡಿಕೊಂಡ್ರು, ಊಟ ಮಾಡ್ದಂಗೆ, ಇಲ್ಲ ಅಂದರೆ ಅವಳು ಊಟ ಮಾಡಲ್ಲ. ಆಮೇಲೆ ನಮ್ಮ ಅಕ್ಕ ಮತ್ತು ನನ್ನ ಮಗಳು ಇಬ್ಬರೂ ಅವ್ರಿಗೆ ಬೇಕಾಗಿರೋ ಸಾಂಗ್ ಹಾಕ್ಕೊಂಡು ಇಬ್ಬರು ಸಖತ್ತಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಅವ್ರ ಡ್ಯಾನ್ಸ್ನ ನೋಡಿ ನನಗಂತೂ ನಕ್ಕಿ ನಕ್ಕಿ ಸಾಕಾಗೋಯ್ತು. ನಮ್ಮ ಅಕ್ಕ ಡ್ಯಾನ್ಸ್ ಆಡ್ತಿದ್ದಾಳೆ, ಅವಳು ಓಡಿ ಓಡಿ ಹೋಗ್ತಾ ಇದ್ದಾಳೆ. ನನ್ನ ನೋಡಿ ಡ್ಯಾನ್ಸ್ ಆಡೋದ್ರೆ ಅದನ್ನು ಆಡ್ತಾಯಿಲ್ಲ ಅವಳು. ಆ ಚೇರ್ ತೊಗೊಂಡು ಕೂತ್ಕೊಳ್ಳೋದು, ಬಿನ್ ಬ್ಯಾಗ್ ಕೂತ್ಕೊಳ್ಳೋದು, ಒಂದು 2 ನಿಮಿಷ ಆಡಿದ್ಲು ಅಷ್ಟೇ. ಅದಾದಮೇಲೆ ನಾನು ನನ್ನ ಮಗಳು ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ಕಡೆ ಹೊರಟ್ವಿ. ಬಾಯ್, ನಾಳೆ ಸಿಗೋಣ ಹೊಸ ಬ್ಲಾಗಲ್ಲಿ.